ಸರಿ, ಶುರು ಮಾಡೋಣ. ಕುಪಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥ್ಯಮ ಪ್ರಳಯ ರಚನಾಶೀಲೋಕ್ಷೇ ನಮೋ ಶೇಷಾಂ ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಮಶೇಷಿ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರೇಯಃ. ನಾಳೆ ಬೇಡ, ಪ್ರವಚನ ಮಾಡ್ತಾರಂತ ಅವರು. ಆಯ್ತಾಯ್ತು, ಅಷ್ಟೇ ಮಾಡಿ. ಓಂ ಸಯೇವ ಚ ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ ಓಂ ಹೇಳಬೇಕು. ಕೇಚಿದೇವಂ ವ್ಯಾಚಕ್ಷತೆ. ಈ ಸೂತ್ರವನ್ನು ಬೇರೆಯವರು ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಸುಷುಪ್ತೌ ಬ್ರಹ್ಮ ಸಂಪನ್ನೋ ಯಯೇವ ಜೀವಃ ಸಯೇವ ಉತ್ತಿಷ್ಠತಿ ಉತ ಅನ್ಯೋಪಿ ಇತಿ ಸಂಶಯೇ ಮಹಾಜಲನಿಧೌ ಕ್ಷಿಪ್ತಸ್ಯ ಉದಬಿಂದೋರಿವ ಬ್ರಹ್ಮಣಾ ಏಕೀಭೂತಸ್ಯ ಉದ್ಧರಣ ಅಸಂಭವಾತ್ ಅನಿಯಮ ಇತಿ ಪ್ರಾಪ್ತೆ ಸಮಾಧೀಯತೆ. ಸಯೇವ ಉತ್ತಿಷ್ಠತಿ ಯಸ್ಸುಪ್ತಃ ಕುತಃ ಕರ್ಮಶೇಷ ಸಮಾಪನಾತ್ ಪ್ರತ್ಯಭಿಜ್ಞಾನಾತ್ ಶಬ್ದೇಭ್ಯಃ ವಿಧಿಭ್ಯಶ್ಚ ಸುಪ್ತಸ್ಯ ಮುಕ್ತತ್ವ ಆಪತ್ಯ ವಿಧ್ಯನುಪಪತ್ತೇಃ ಇತಿ. ಇಲ್ಲಿವರೆಗೂ ಬೇರೆಯವರ ವ್ಯಾಖ್ಯಾನವನ್ನೇ ಟೀಕಾಕೃತ್ಪಾದರು ಅನುವಾದ ಮಾಡಿದ್ದಾರೆ. ಆ ಬೇರೆಯವರು ವ್ಯಾಖ್ಯಾನ ಮಾಡುವಾಗಲೂ ಸಂಶಯ ಹಾಗೂ ಪೂರ್ವಪಕ್ಷ ಏನು ಇಟ್ಕೊಂಡಿದ್ದಾರೆ, ಹಾಗೂ ಈ ಸೂತ್ರಕ್ಕೆ ಅವರು ಏನಂತ ವ್ಯಾಖ್ಯಾನ ಮಾಡಿದ್ದಾರೆ ಅದಿಷ್ಟು ಅಪವ್ಯಾಖ್ಯಾನವೇ, ತಪ್ಪು. ಆ ಇಷ್ಟು ತಪ್ಪೇ. ಅದು ತಪ್ಪು ಅಂತ ತಿಳಿಬೇಕಾದ್ರೆ ಮೊದಲು ಅವ್ರು ಏನು ಮಾಡಿದ್ದಾರೆ ಅಂತ ನಾವು ಅರ್ಥೈಸ್ಕೊಳ್ಬೇಕಲ್ಲ. ಅದನ್ನು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ. ಮಲಗಿದಾಗ ಬ್ರಹ್ಮ ಸಂಪನ್ನನಾಗಿರ್ತಾನೆ ಜೀವ ಅಂತ ಅವರು ತಮ್ಮ ಸಿದ್ಧಾಂತದಲ್ಲಿ ವೇದಗಳನ್ನು ನೋಡಿ ಅರ್ಥೈಸ್ಕೊಂಡ್ರು. ಬ್ರಹ್ಮ ಸಂಪನ್ನನಾಗೋದು ಅಂದರೆ ಬ್ರಹ್ಮನಿಂದ ಐಕ್ಯ ಹೊಂದೋದು ಅಂತ ಅರ್ಥ. ಬ್ರಹ್ಮ ಸಂಪತ್ತಿ ಅಂತ ಕರೀತಾರೆ ಅದಕ್ಕೆ ಅವರು. ಆ ಬ್ರಹ್ಮ ಸಂಪನ್ನನಾದ ಜೀವ ಮಲಗಿದಾಗ ಯಾವ ಜೀವ ಬ್ರಹ್ಮ ಸಂಪನ್ನನಾಗಿರ್ತಾನೋ ಅವನೇ ಮತ್ತೆ ಪುನಃ ಎಚ್ಚರಿಕೆ ಬಂದ ಮೇಲೆ ಹೇಳ್ತಾನೋ ಅಥವಾ ಬೇರೆಯವನು ಹೇಳ್ತಾನೋ ಅಂತ ಸಂಶಯ ಬಂತಂತೆ. ಮಲಗಿದಾಗ ಬ್ರಹ್ಮ ಸಂಪತ್ತಿಯನ್ನು ಜೀವ ಹೊಂದುತ್ತಾನೆ. ಯಾವ ಜೀವ ಬ್ರಹ್ಮ ಸಂಪತ್ತಿಯನ್ನು ಹೊಂದಿರ್ತಾನೋ ಆತನೇ ಉತ್ತಿಷ್ಠತಿ ಅನ್ಯೋವಾ ಅಂತ ಸಂಶಯ ಬಂತಂತೆ. ಒಂದು ದೊಡ್ಡ ಜಲಾಶಯ ಇದೆ, ಅಲ್ಲಿ ಒಂದು ಮಳೆ ಹನಿ ನೀರು ಬೀಳ್ತದೆ. ಹನಿ ನೀರು ಬಿದ್ದಾಗ ಪುನಃ ಆ ನೀರನ್ನು ಯಾವ ಹನಿ ಬಿದ್ದಿತ್ತೋ ಅದನ್ನು ಎತ್ತಲಿಕ್ಕಾಗ್ತದ ಯಾರಿಗಾದರೂ? ಒಂದು ದೊಡ್ಡ ಜಲಾಶಯದಲ್ಲಿ ಹೊರಗಿನಿಂದ ಒಂದು ಹನಿ ನೀರು ಹಾಕಿದ್ವಿ ಅಂತಂದರೆ ಆ ಹನಿ ನೀರನ್ನು ಪುನಃ ಎತ್ತರಿ ಅಂದರೆ ಎತ್ತಲಿಕ್ಕಾಗ್ತದಾ? ಆಗಲ್ಲ ತಾನೇ. ಹೇಗಾಗಲ್ವೋ ಬ್ರಹ್ಮ ಅನ್ನೋನು ಒಂದು ಮಹಾಜಲಾಶಯ ಇದ್ದ ಹಾಗೆ. ಸುಷುಪ್ತಿ ಕಾಲದಲ್ಲಿ ಜೀವ ಬ್ರಹ್ಮ ಸಂಪತ್ತಿಯನ್ನು ಪಡಿತಾನೆ ಅಂದರೆ ಮಹಾಜಲಾಶಯವನ್ನು ಒಂದು ಹನಿ ನೀರು ಹೇಗೆ ಹೋಗಿ ಸೇರ್ತದೋ ಹಾಗೆ ಸೇರಿಬಿಡ್ತದಂತೆ. ಸೇರಿದಾಗ ಏಕೀಭೂತನಾದಂತಹ ಜೀವನನ್ನು ಪುನಃ ನಾವು ಉದ್ಧರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಪೂರ್ವಪಕ್ಷ ಅಂತೆ. ಸಂಶಯ ಏನು? ಸುಷುಪ್ತಿ ಕಾಲದಲ್ಲಿ ಯಾವ ಜೀವ ಬ್ರಹ್ಮ ಸಂಪನ್ನನಾಗ್ತಾನೋ ಅವನೇ ಉತ್ತಿಷ್ಠತೀನೋ ಅಥವಾ ಅನ್ಯನೋ ಅಂತ ಸಂಶಯ. ಪೂರ್ವಪಕ್ಷ ಏನು? ಮಹಾಜಲಾಶಯದಲ್ಲಿ ಹೊರಗಿನಿಂದ ಒಂದು ಬಿಂದು ನೀರು ಹಾಕಿದಾಗ ಹೇಗೆ ಅದೇ ಬಿಂದು ನೀರನ್ನು ಉದ್ಧರಿಸ್ಲಿಕ್ಕೆ ಸಾಧ್ಯ ಇಲ್ಲವೋ
ಬ್ರಹ್ಮಣ ಏಕೀಭೂತನಾದ ಜೀವನು ಮಹಾಜಲಾಶಯದಲ್ಲಿ ಬಿದ್ದಂತಹ ಬಿಂದುವಿನಂತೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ, ಉದ್ಧರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಪೂರ್ವಪಕ್ಷ ಮಾಡಿಕೊಂಡ್ರು. ಇತಿ ಪ್ರಾಪ್ತೆ ಸಮಾಧೀಯತೆ, ಆಗ ಈ ಸೂತ್ರ ಅಲ್ಲಿ ಪ್ರವೇಶ ಮಾಡ್ತಂತೆ. ನೋಡ್ರಿ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಮಹಾನುಭಾವರು. ಈ ಸೂತ್ರಕ್ಕೆ ಅರ್ಥ ಏನು? ಸಯೇವ ಉತ್ತಿಷ್ಠತಿ ಯಸ್ಸುಪ್ತಃ, ಯಸ್ಸುಪ್ತಃ ಸಯೇವ ಉತ್ತಿಷ್ಠತಿ. ಸಯೇವಚ ಅಂತಿದೆ ಅಲ್ವಾ ಸೂತ್ರದಲ್ಲಿ. ಸಯೇವಚ ಅಂದರೆ ಸಯೇವ ಉತ್ತಿಷ್ಠತಿ ಅಂತ ಅರ್ಥ. ಚ ಶಬ್ದ ಮುಂದಕ್ಕೆ ಅನ್ವಯ ಮಾಡ್ತಾರೆ. ಅವನೇ ಅಂದರೆ ಯಾರು ಬ್ರಹ್ಮನಿಂದ ಐಕ್ಯವನ್ನು ಹೊಂದಿರ್ತಾನೋ ಮಲಗಿದ ಅವಸ್ಥೆಯಲ್ಲಿ ಅವನೇ ಉತ್ತಿಷ್ಠತಿ, ಎದ್ದೇಳ್ತಾನಂತೆ. ಕಾರಣ ಕೊಡಬೇಕಿತ್ತು, ಅದಕ್ಕೆ ಅವರೇನು ಮಾಡಿದರು, 4 ಕಾರಣ ಕೊಟ್ಟರು ಈ ಸೂತ್ರದಲ್ಲಿ ಹೇಳಿದಂತೆ. ಒಂದು ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ ಅಂತ ಸೂತ್ರದಲ್ಲಿದೆ. ಅದಕ್ಕೆ ಅವರು ಅರ್ಥ ಬರೆದ್ರು, ಕರ್ಮಶೇಷ ಸಮಾಪನಾತ್ ಪ್ರತ್ಯಭಿಜ್ಞಾನಾತ್ ಶಬ್ದೇಭ್ಯ ವಿಧಿಭ್ಯಶ್ಚ ಅಂತ 4 ಕಾರಣ ಕೊಟ್ಬಿಟ್ರು. ಕರ್ಮಶೇಷ ಸಮಾಪನ ಮಾಡಬೇಕಾಗಿದಲ್ರಿ. ಕರ್ಮಶೇಷ ಅನ್ನೋದು ಉಳಿದಿರ್ತದೆ ಮಲಗಿದ ಜೀವನಿಗೆ. ಯಾವ ಜೀವನೇ ಮಲಗಲಿ ಅವನಿಗೆ ಇನ್ನೂ ಕರ್ಮಶೇಷ ಇರ್ತದಲ್ಲ. ಕರ್ಮಶೇಷ ಪೂರ್ಣ ಮುಗಿದೋಗಿದ್ದರೆ ಅವನು ಉದಬಿಂದುವಿನಂತೆ ಮತ್ತು ಪುನಃ ಉದ್ಧರಿಸ್ಲಿಕ್ಕಾಗಲ್ಲ ಅಂತನ್ನೋ ಉದಾಹರಣೆಗೆ ಅನುಗುಣವಾಗಿ ಜೀವನ ಬ್ರಹ್ಮ ಸಂಪತ್ತಿ ಆಯಿತು ಅಂದರೆ ಮುಗೀತು ಅನ್ಬೋದಿತ್ತು. ಆದರೆ ಕರ್ಮಶೇಷ ಉಳಿದಿರ್ತದಲ್ಲ ಜೀವನಿಗೆ, ಅದಕ್ಕೆ ಅವನೇ ಎದ್ದು ಬರ್ತಾನೆ ಅಂತ ಉತ್ತರ ಕೊಡಲಿಕ್ಕೆ ಕರ್ಮಶೇಷ ಸಮಾಪನ ಬೇಕು ಈ ಸಮಾಪನ ಅನ್ನೋ ಕಾರಣ ಒಂದು ಕೊಟ್ಟರು. ಪ್ರತ್ಯಭಿಜ್ಞಾನಾತ್, ಯಾರು ನಾ ಮಲಗಿದ್ನೋ ನಾನ ಎದ್ದೇನಿ ಅಂತ ಆಮೇಲೆ ಪ್ರತ್ಯಭಿಜ್ಞಾನ ಬರ್ತದೆ ಅಲ್ವಾ, ಎದ್ದವರಿಗೆ ಬರ್ತದಲ್ಲ. ಮತ್ತು ಹಿಂಗೆ ಅನುಸ್ಮೃತಿ ಅನ್ನೋ ಶಬ್ದಕ್ಕೆ ಇವರು ಪ್ರತ್ಯಭಿಜ್ಞಾ ಅನ್ನೋ ಅರ್ಥವನ್ನು ಇಟ್ಟುಕೊಂಡಿದ್ದಾರೆ ಮಹಾನುಭಾವರು. ಶಬ್ದೇಭ್ಯ ವಿಧಿಭ್ಯಶ್ಚ ಅಂತ ಮತ್ತೆ ಮುಂದಕ್ಕೆ ಅರ್ಥ ಬರೆದಿದ್ದಾರೆ. ಶಬ್ದ ವಿಧಿಭ್ಯ ಅಂತಿದೆ ಅಲ್ಲ, ಶಬ್ದೇಭ್ಯ ಶ್ರುತಿ ಪ್ರಮಾಣನೂ ಇದೆ. ವಿಧಿಭ್ಯಶ್ಚ ಎಷ್ಟೋ ವಿಧಿಗಳು ಕೂಡ ಎದ್ದು ಬರ್ತಾನೆ ಇವನು ಅನ್ನಲಿಕ್ಕೆ ಪ್ರಮಾಣ ಇದೆ. ಶಬ್ದೇಭ್ಯ ಅನ್ನೋದಕ್ಕೆ ಬ್ರಹ್ಮಲೋಕಂ ನ ವಿಂದತಿ ತೈಹ ವ್ಯಾಘ್ರೋ ವಾ ಸಿಂಹೋ ವಾ ಅಂಥೇಳಿ ವೇದವಾಕ್ಯಗಳನ್ನು ಉದಾಹರಿಸಿದ್ದಾರೆ ಅವರು ತಮ್ಮ ಗ್ರಂಥದಲ್ಲಿ. ವಿಧಿಭ್ಯ ಅಂದರೆ ಕರ್ಮ ವಿದ್ಯಾ ವಿಧಿಗಳು ಕೂಡ ಅವನಿಗೆ ವಿಧಾನ ಮಾಡಲ್ಪಡ್ತದೆ. ಯಾರು ಮಲಗಿದ್ರೇನು ಎದ್ರೇನು, ಒಟ್ಟು ಜೀವನಿಗಂತೂ ಕರ್ಮ ವಿಧಾನಗಳಂತೂ ಮಾಡ್ತದೋ ಇಲ್ಲೋ, ಆ ವಿಧಿ ಕೂಡಿಸೋದೇ ಆಗಿ ಬೇರೆಯವರು ಎದ್ದು ಬಿಟ್ರೆ. ಮೊದಲು ಯಾರಿಗೋ ಮಾಡಿರೋದು ಆಮೇಲೆ ಮಲಗಿದ ಎದ್ದವನಿಗೆ ಬೇರೆ ಆಗ್ತದೆ ಅಂದರೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಕರ್ಮ ಸಮಾಪನ, ಪ್ರತ್ಯಭಿಜ್ಞ, ಶಬ್ದ, ವಿಧಿ ಈ 4 ಕಾರಣಗಳನ್ನು ನಾವು ವಿಮರ್ಶೆ ಮಾಡಿದ್ರಿಂದ ಬ್ರಹ್ಮ ಸಂಪನ್ನನಾದ ಜೀವನೇ ಸುಷುಪ್ತಿ ಕಾಲದಲ್ಲಿ ಪುನಃ ಸುಷುಪ್ತಿ ಕಾಲದಲ್ಲಿ ಬ್ರಹ್ಮ ಸಂಪನ್ನನಾದ ಜೀವನೇ ಉತ್ತಿಷ್ಠತಿ. ಯಸ್ಸುಪ್ತಃ ಸಯೇವ ಉತ್ತಿಷ್ಠತಿ. ಇದು ಈ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ ಪದ್ಧತಿಯವರು. ತದೇತತ್ ಅಪವ್ಯಾಖ್ಯಾನಂ ಇತಿ ಸೂಚನಾಯ ಅಧಿಕರಣ ತಾತ್ಪರ್ಯಂ ಆಹ ನಾಣ್ಯೈತಿ. ಇದು ಅಪವ್ಯಾಖ್ಯಾನ. ಈ ರೀತಿ ಸೂತ್ರಕ್ಕೆ ವ್ಯಾಖ್ಯಾನ ಮಾಡೋದು ವೇದವ್ಯಾಸರಿಗೆ ಸಮ್ಮತವಾದದ್ದಲ್ಲ ಅಂತ ತೋರಿಸ್ಲಿಕ್ಕೆ ಈ ಸೂತ್ರದ ನೈಜ ಅಧಿಕರಣ ತಾತ್ಪರ್ಯವನ್ನು ವಿವರಣೆ ಕೊಡ್ತಾರೆ ಆಚಾರ್ಯರು. ನಾಣ್ಯ ಕರ್ತಾಸ್ಯ ಕಶ್ಚನ ಹೇಳಬೇಕು ನೋಡ್ರಿ. ಇದು ಈ ಸೂತ್ರದ ತಾತ್ಪರ್ಯ ಅಂತೆ. ಏನು ಪೂರ್ವಪಕ್ಷ, ಏನು ತಾತ್ಪರ್ಯ, ಏನು ಸಿದ್ಧಾಂತ ಅಂತ ಆಚಾರ್ಯರ ದೃಷ್ಟಿಯಲ್ಲಿ ವಿವರಣೆ ಕೊಡ್ತಾರೆ ಟೀಕಾಕೃತ್ಪಾದರು. ಹಿಂದೆ ಸ್ವಪ್ನಾದೀನಾಂ ಪರಮೇಶ್ವರ ಕೃತತ್ವೇ ಅಭೀತೆ
ಕಿಂ ದೇಶಕಾಲಾಂತರೆ ಅನ್ಯೋಪಿ ಕರ್ತಾ ಅಸ್ತಿ ಉತ ಈಶ್ವರ ಏವ ಇತಿ ಸಂಶಯೇ ಲೌಕಿಕ ಈಶ್ವರಾಣಾಂ ದೇಶಕಾಲವ್ಯವಸ್ಥೆಯ ಐಶ್ವರ್ಯದರ್ಶನಾತ್ ಅಯಮಪಿ ತಥಾವಿಧ ಇತಿ ಪ್ರಾಪ್ತೆ ಸ ಏವ ಈಶ್ವರಃ ಅಸ್ಯ ಸ್ವಪ್ನಾದೇಃ ಕರ್ತಾ ನ ತು ದೇಶಕಾಲಾಂತರೆ ಅನ್ಯಃ ಕಶ್ಚನ ಇತ್ಯೇಷಃ ಏವ ಅರ್ಥಃ ಅತ್ರ ಪ್ರತಿಪಾದ್ಯತ ಇತಿ. ಅಭಿಪ್ರಾಯ ಯೋಚನೆ ಮಾಡಿರಿ, ನೀವೆಲ್ಲ ಅನುಭವಕ್ಕೆ ತಂದುಕೊಳ್ಬೇಕು ಈ ವಿಷಯಗಳನ್ನು. ಹೀಗೊಂದು ಪೂರ್ವಪಕ್ಷ ಪ್ರಾಪ್ತ ಆಯ್ತಂತೆ. ಪೂರ್ವಪಕ್ಷಕ್ಕೆ ಬೀಜವಾದ ಸಂಶಯ ಏನು ಅಂತ ಮೊದಲು ಟೀಕಾಕೃತ್ಪಾದರು ತೋರಿಸ್ತಾರೆ. ಏನು ಅಧಿಕರಣ ರಚನಾ ಕ್ರಮನೇ ಹಾಗಲ್ವಾ? ಸಂಶಯ, ಆಮೇಲೆ ಪೂರ್ವಪಕ್ಷ, ಆಮೇಲೆ ಸಿದ್ಧಾಂತ ತಿಳಿಸ್ಬೇಕು. ಇದೆಲ್ಲ ತತ್ವಪ್ರಕಾಶಿಕಾದಲ್ಲಿ ಅತಿ ಸ್ಪಷ್ಟವಾಗಿ ಬರೆದಿದ್ದಾರೆ ಟೀಕಾಕೃತ್ಪಾದರು. ಇಲ್ಲಿಯೂ ಕೂಡ ಅದರದ್ದು ಸಂಗ್ರಹ ಮಾಡಿದ್ದಾರೆ. ಹಿಂದೆ ಪ್ರಸಕ್ತ ಆದ ವಿಷಯ ಏನು? ಸ್ವಪ್ನಾದಿಗಳಿಗೆಲ್ಲ ಪರಮಾತ್ಮನೇ ಕರ್ತ ಅಂತ ಹೇಳಿದ್ರೋ ಇಲ್ಲೋ ಅಲ್ವಾ? ಸ್ವಪ್ನಕ್ಕೆ, ಎಚ್ಚರಿಕೆಗೆ, ಸುಷುಪ್ತಿಗೆ ಮತ್ತು ಮೂರ್ಛಾಕ್ಕೆ ಯಾರು ಕರ್ತ ಅಂತ ಹೇಳಿದರು ವೇದವ್ಯಾಸರ ಹಿಂದೆ? ಕರ್ತ. ಇದು ತಾನೇ ಹಿಂದೆ ನಿರೂಪಿಸಿದಂಥ ಪ್ರಮುಖವಾದ ವಿಷಯ. ಇಷ್ಟು ಹೇಳಿದ ಬಳಿಕ ಒಂದು ಸಂಶಯ ಉಂಟಾಯ್ತಂತೆ. ಏನು? ಪರಮಾತ್ಮ ಸ್ವಪ್ನಾದಿಗಳಿಗೆ ಕರ್ತ ಅಂತ ಹೇಳಿದಾಗ ಬೇರೆ ದೇಶ ಬೇರೆ ಕಾಲದಲ್ಲಿ ಬೇರೆ ಕರ್ತ ಇದ್ದಾನೋ ಹೇಗೆ ಅಂತ ಪ್ರಶ್ನೆ ಅಂತೆ. ದೇಶಕಾಲಾಂತರೆ ಅನ್ಯೋಪಿ ಕರ್ತ ಅಸ್ತಿ ಉತ ಈಶ್ವರ ಏವ ಇತಿ ಸಂಶಯೇ ಅಂತ ತಗೊಂಡಿದ್ದಾರೆ. ದೇಶ ಮತ್ತು ಕಾಲ ಬೇರೆ ಆದಾಗ ಬೇರೆ ಕರ್ತ ಆಗ್ತಾನ ಹೇಗೆ? ಅಥವಾ ಈಶ್ವರನೇ ಕರ್ತಾನೋ ಅಂತ ಒಂದು ಸಂಶಯ ಅಂತೆ. ಏನಂದ್ರಿ? ಬರಲ್ವಾ? ಈ ಥರ ಸಂಶಯನೇ ಬರಲ್ವಾ? ಚರ್ಚೆ ಮಾಡೋಣ. ನೀವು ಪ್ರಶ್ನೆ ಕೇಳಿದ್ದು ಸರಿ ಇದೆ, ಚರ್ಚೆ ಮಾಡೋಣ. ಮೊದಲು ಏನು ಹೇಳ್ತಾರೆ ತಿಳ್ಕೊಂಬಿಡೋಣ ಅಂತ ಈಗ. ಆಯಿತಾ? ದೇಶಕಾಲಾಂತರೇಪಿ ಅನ್ಯೋಪಿ ಕರ್ತ ದೇಶಕಾಲಾಂತರೇ ಅನ್ಯೋಪಿ ಕರ್ತ ಅಸ್ತಿ ಉತ ಈಶ್ವರ ಏವ ಇತಿ ಸಂಶಯೇ ಅಂತಂದಿದ್ದಾರೆ. ದೇಶಕಾಲಾಂತರದಲ್ಲಿ ಅಂದರೆ ದೇಶಾಂತರ ಮತ್ತು ಕಾಲಾಂತರ ಅಂತಾದಾಗ ಬೇರೆ ಒಬ್ಬನು ಕರ್ತ ಅಂತ ಆಗ್ತಾನೋ ಅಥವಾ ಈಶ್ವರನೇನೋ ಅಂತ ಒಂದು ಸಂಶಯ. ಈ ಸಂಶಯದಲ್ಲಿ ಲೌಕಿಕ ಈಶ್ವರಾಣಾಂ ದೇಶಕಾಲ ವ್ಯವಸ್ಥೆಯ ಐಶ್ವರ್ಯ ದರ್ಶನಾತ್ ಅಯಮಪಿ ತಥಾವಿಧ ಇತಿ ಪ್ರಾಪ್ತಿ. ಅಯಮಪಿ ತಥಾವಿಧ. ಪೂರ್ವಪಕ್ಷ ಎಲ್ಲಿಗೆ ಬಂದು ಮುಟ್ಟಿಸಿದ್ರು ಅಂದರೆ, ಲೌಕಿಕ ಕೆಲಸಗಳನ್ನು ಮಾಡುವಂತಹ ಅಧಿಕಾರಿಗಳಿರ್ತಾರಲ್ಲ, ದೇಶ ಕಾಲಗಳು ಕಳೆದಂತೆ ಅವರಿಗೆ ಹೆಚ್ಚಿನ ಶ್ರೀವಂತಿಕೆ ಬರ್ತದೆ. ಲೋಕದಲ್ಲಿ ಹಂಗೆ ಕಂಡಿದೆ. ಮೊದಲೊಂದು ಸಣ್ಣ ಪೋಸ್ಟಲ್ಲಿ ಇರ್ತಾರೆ, ಮತ್ತೆ ದೊಡ್ಡ ಪೋಸ್ಟು, ಅದಕ್ಕಿಂತ ದೊಡ್ಡ ಪೋಸ್ಟು, ಹಿಂಗೆ ಹೋಗ್ತದೆ. ದೇಶ ಕಾಲಾಂತರ ಕಳೆದಂತೆ ಆಗ್ತದೋ ಇಲ್ಲೋ. ಹಾಗೆ ಐಶ್ವರ್ಯ ದರ್ಶನಾದ ಅಯಮಪಿ ತಥಾವಿಧ. ಇವನೂ ಕೂಡ ಅಂದರೆ ಈಗ ನೀವು ಸ್ವಪ್ನಾದಿಗಳಿಗೆ ಕರ್ತೃತ್ವೇನ ಅಭಿಹಿತನಾದ ಏನು ಈಶ್ವರನಿದ್ದಾನ, ದೇಶಕಾಲ ವ್ಯವಸ್ಥೆಯ ಅವನು ಹಾಗೆ ಐಶ್ವರ್ಯಾದಿಗಳನ್ನು ಪಡಿತಾ ಹೋಗ್ತಾನೆ ಅಂತ ಈ ಅಭಿಪ್ರಾಯದಿಂದ ಪೂರ್ವಪಕ್ಷ ಬಂತು. ನೋಡ್ರಿ, ಪೂರ್ವಪಕ್ಷ ಎಲ್ಲಿ ತನಕ ಅನುಧಾವನೆ ಮಾಡಿದ್ದಾರೆ ಟೀಕಾಕೃತ್ಪಾದರು, ಎಷ್ಟೆಲ್ಲ ಇಟ್ಕೊಂಡಿದ್ದಾರೆ ಮನಸ್ಸಿನಲ್ಲಿ. ಇಂಥ ಪೂರ್ವಪಕ್ಷ, ಇಂಥ ಸಂಶಯಗಳು ಯೋಚನೆ ಮಾಡಿದಾಗ ಉತ್ತರ ಕೊಡಬೇಕಾಯಿತು ಅಂತ ಈ ಸೂತ್ರ ಬಂತಂತ. ಅದಕ್ಕೆ ಈ ಸೂತ್ರದ ಅರ್ಥ ಏನಂತ ಬರೆದ್ರು? ಸಯೇವಚ ಶಬ್ದಕ್ಕೆ ಅರ್ಥ ಬರಿತಾ ಇದ್ದಾರೆ. ಸಯೇವ ಅನ್ನೋದಕ್ಕೆ ಸಯೇವ ಈಶ್ವರ ಅಸ್ಯ ಸ್ವಪ್ನಾದೇಹೇ ಕರ್ತ. ಏವಕಾರಕ್ಕೆ ನತು ದೇಶ ಕಾಲಾಂತರೆ ಅನ್ಯ ಕಶ್ಚನ, ಇದು ಏವಕಾರ ಅರ್ಥ. ಸಹ ಏವ
ಅಂದರೆ ಯಾರು ಸ್ವಪ್ನಾದಿಕರ್ತೃತ್ವೇನ ಅಭಿಹಿತನಾಗಿದ್ನಲ್ಲ ದೇವರು ಈಶ್ವರ, ಅವನು ಸ್ವಪ್ನಾದಿಗಳಿಗೆ ಕರ್ತ ಅಂತಾದವನು ಅವನೇ ಇರ್ತಾನೆ ಹೊರತು ಮತ್ತೊಬ್ಬನಲ್ಲ. ನತು ದೇಶ ಕಾಲಾಂತರೇ ಅನ್ಯ ಕಶ್ಚನ, ದೇಶ ಕಳೀತಿರ್ಲಿಕ್ಕೆ ಕಾಲ ಕಳೀತಿರ್ಲಿಕ್ಕೆ ದೇಶ ಭೇದೇನ ಕಾಲ ಭೇದೇನ ಮತ್ತೊಬ್ಬ ಕರ್ತ ಅಂತ ಆಗ್ತಾನೆ ಅಂತ ಅವಕಾಶ ಇಲ್ಲ. ಏಷ ಏವ ಅರ್ಥ ಅತ್ರ ಪ್ರತಿಪಾದ್ಯತೆ. ಈ ಅರ್ಥವೇ ಈ ಸೂತ್ರದ ತಾತ್ಪರ್ಯ. ನಹಿ ಯಸ್ಸುಪ್ತಃ ಸಯೇವ ಉತ್ತಿಷ್ಠತಿ ಅನ್ಯೋ ವಾ ಇತಿ ಕಸ್ಯಚಿತ್ ಸಂಶಯೋಸ್ತಿ. ಬೇರೆಯವರು ಈ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಒಂದು ಸಂಶಯ ತಗೊಂಡಿದ್ದಾರೆ, ಪೂರ್ವಪಕ್ಷ ಬೀಜವಾದದ್ದು ಸಂಶಯ. ಏನಂತ ಸಂಶಯ ತಗೊಂಡಿದ್ದಾರೆ? ಯಸ್ಸುಪ್ತಃ ಸಯೇವ ಉತ್ತಿಷ್ಠತಿ ಅನ್ಯೋವಾ ಅಂತ ಸಂಶಯ ತಗೊಂಡ್ರು. ಯಾವ ಮಲಗಿರ್ತಾನೋ ಅವನೇ ಎದ್ದೇಳ್ತಾನಾ ಅಂತ ಸಂಶಯ ತಗೊಂಡಿರ್ತಾನೆ. ಟೀಕಾಕೃತ್ಪಾದ್ರಂತಾರೆ ಇಂಥ ಸಂಶಯನೇ ಬರಲ್ಲ ಯಾರಿಗೂ ಅಂದರು. ಇಂಥ ಸಂಶಯ ಬರ್ತದ ಯಾರಿಗಾದರೂ? ಮಲಗಿದವನು ಯಾರೋ ನಾನೇ ಹೌದೋ ಅಲ್ಲೋ ಅಂತ ಸಂಶಯ ಬರ್ತದ ಯಾರಿಗಾದರೂ? ಅಥವಾ ಯಾರು ಮಲಗಿರ್ತಾನೋ ಅವನು ಎದ್ನೋ ಬೇರೆಯವನು ಎದ್ನೋ ಅಂತ ಯಾರಾದರೂ ಸಂಶಯ ಮಾಡಿ? ಎಂಥ ದಡ್ಡನಿಗೂ ಇಂಥ ಸಂಶಯ ಬರಲ್ಲ ಅಂತಾರೆ. ಯಸ್ಸುಪ್ತಃ ಸಯೇವ ಉತ್ತಿಷ್ಠತಿ ಅನ್ಯೋವಾ ಅಂತ ಇಂಥ ಒಂದು ಸಂಶಯ ಬರಲಿಕ್ಕೆ ಸಾಧ್ಯನಾ ಯಾರಿಗಾದರೂ? ಅಲ್ರಿ, ಎಲ್ಲ ಸಾರ್ವಜನೀನವಾದ ಪ್ರತ್ಯಕ್ಷ ಅನುಭವ ಇದೆ. ಮಲಗಿದವನು ಯಾರೋ ಹೇಳ್ತಾನವನೇ ಅಂತ ಸಂಶಯ ಇದೆ, ಅಂತ ನಿಶ್ಚಯ ಇದೆ ಅಲ್ವಾ? ನಚ ಸುಪ್ತಸ್ಯ ಬ್ರಹ್ಮಣ ಐಕ್ಯಂ ಪ್ರಮಾಣ ದೃಷ್ಟಂ, ಅದು ಒಂದು ವಿಷಯ. ಅವರು ಪೂರ್ವಪಕ್ಷ ಮಾಡುವಾಗ ಮಹಾಜಲಾಶಯದೊಳಗೆ ಉದಬಿಂದುವಿನಂತೆ ಅಂತ ಉದಾಹರಣೆ ಬೇರೆ ಕೊಟ್ಟು ಬ್ರಹ್ಮಣ ಐಕ್ಯವನ್ನು ತೋರಿಸಿದ್ದಾರೆ. ಅದನ್ನು ಹೇಳ್ತಾರೆ, ಸುಪ್ತನಾದ ಜೀವ ಬ್ರಹ್ಮನ ಜೊತೆ ಐಕ್ಯ ಹೊಂದುತ್ತಾನೆ ಅನ್ನಲಿಕ್ಕೆ ಪ್ರಮಾಣವೂ ಕೂಡ ಇಲ್ಲ, ಪ್ರಮಾಣ ದೃಷ್ಟನೂ ಅಲ್ಲ. ಇಷ್ಟಂ ವಾ ಪರಸ್ಯ ಇತಿ ಯತ್ಕಿಂಚಿದೇತತ್, ಇನ್ನು ಪರವಾದಿಯಾದವನಿಗೆ ಅದು ಇಷ್ಟನೂ ಅಲ್ಲ ಅಂತ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ಇದು ಈ ವ್ಯಾಖ್ಯಾನವೇ ಸರಿಯಾದದ್ದಲ್ಲ ಅಂದರು. ಈ ವ್ಯಾಖ್ಯಾನವೇ ಸರಿಯಲ್ಲ ಅಂತ ವ್ಯಾಖ್ಯಾನ ಮಾಡಿಬಿಟ್ರು. ಆದರೆ ಒಂದು ಇಲ್ಲಿ ತಿಳಿಬಹುದಾದದ್ದು, ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಸೂತ್ರಕ್ರಮದ ವ್ಯತ್ಯಾಸ ಮಾಡಿ ವ್ಯಾಖ್ಯಾನ ಮಾಡಿಬಿಟ್ರು. ಅಲ್ಲೇನಾಗಿದೆ? ಮೊದಲು ಈ ಸೂತ್ರ ಬಂದಿದೆ, ಸಯೇವಚ ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ ಅಂತ. ಆಮೇಲೆ ಆ ಸ್ವಪ್ನ ಮತ್ತು ಸುಷುಪ್ತಿ ಪ್ರಬೋಧ ಮೋಹಬೋಧಕವಾದ ಸೂತ್ರಗಳು ಬಂದಿದ್ದಾವೆ. ಹಾಗಾದರೆ ಸೂತ್ರಕ್ರಮಗಳನ್ನು ಅನುಸರಿಸಿ ವ್ಯಾಖ್ಯಾನ ಮಾಡಬೇಕಾಗಿತ್ತು ಮಧ್ವಾಚಾರ್ಯರು. ಆ ಮೂರೂ ಸೂತ್ರ ಆದಮೇಲೆ ವ್ಯಾಖ್ಯಾನ ಮಾಡಿಬಿಟ್ರಲ್ಲ, ಇದನ್ನು ಯಾಕೆ ಮಾಡಿದರು ಅನ್ನೋದು ಒಂದು ಪ್ರಶ್ನೆ ತಗೊಂಡ್ರು. ಅದಕ್ಕೆ ಉತ್ತರ ಕೊಡಲಿಕ್ಕೆ ಏನು ಮಾಡಿದರು? ಲಾಘವಕ್ಕೋಸ್ಕರವಾಗಿ ಸೂತ್ರಕ್ರಮವನ್ನು ಉಲ್ಲಂಘನ ಮಾಡಿದ್ದಾರೆ ಅಂತ. ಈ ಸೂತ್ರ ಯಾವಾಗ ಬಂದಿದೆ ಅಂದರೆ, ಮುಗ್ಧೇರ್ಧ ಸಂಪತ್ತೇ ಅಂತ ಒಂದು ಸೂತ್ರ ಬರ್ತದೆ, ಮುಗ್ಧೇರ್ಧ ಸಂಪತ್ತಿ. ಅಲ್ಲೇನಾಗಿದೆ? ಮೊದಲು ಸ್ವಪ್ನವನ್ನು ಹೇಳುವಂಥ ಸೂತ್ರ, ಸಂಧೆ ಸೃಷ್ಟಿರಾಹಿ ಮಾಯಾ ಮಾತ್ರಂತೂ ಕಾಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್. ಆಮೇಲೆ ಏನಾಗಿದೆ? ಸುಷುಪ್ತಿಯನ್ನು ಬೋಧನೆ ಮಾಡುವ ನಾಡಿ, ಏನದು ನಾಡಿ ಸೂತ್ರ, ಅದೊಂದು ನಾಡಿ ಉತ್ಕ್ರಮಣ ಅಂತ ಬರ್ತದೆ. ಅದಾದ ಮೇಲೆ ಏನಾಗಿದೆ? ಅತಃಪ್ರಬೋಧ ಅದು ಬಂದಿದೆ. ಆಮೇಲೆ ಈ ಸೂತ್ರ ಬಂದಿದೆ, ಸಯೇವ ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ. ಈ ಸೂತ್ರ ಆದಮೇಲೆ ಮುಗ್ಧೇರ್ಧ ಸಂಪತ್ತಿ ಅಂತ ಬಂದ್ಬಿಟ್ಟಿದೆ. ಆದರೆ ಮುಗ್ಧೇರ್ಧ ಸಂಪತ್ತಿ ಈಗಾಗಲೇ ಮೊದಲೇ ವ್ಯಾಖ್ಯಾನ ಮಾಡಿಬಿಟ್ರು ಅನುವ್ಯಾಖ್ಯಾನದೊಳಗೆ. ಆಮೇಲೆ ಈ ಸೂತ್ರ ವ್ಯಾಖ್ಯಾನ ಮಾಡ್ತಿದ್ದಾರೆ ಅನುವ್ಯಾಖ್ಯಾನದಲ್ಲಿ. ಈ ಪ್ರಶ್ನೆ ಅಂತೂ ಉಳಿದಿದ್ದೇನಾ? ಅದಕ್ಕೋಸ್ಕರವಾಗಿ ಪ್ರಶ್ನೆ ಮಾಡಿಕೊಂಡು ಟೀಕಾಕೃತ್ಪಾದರು ಉತ್ತರ ಕೊಡ್ತಾರೆ. ಏನಂತ? ಹೌದು, ಸೂತ್ರಕ್ರಮವನ್ನು ಬಿಟ್ಟು ಬೇರೆ ರೀತಿ ವ್ಯಾಖ್ಯಾನ ಮಾಡಿದ ಹಾಗೆ ಕಾಣಿಸ್ತದೆ, ಆದರೆ ಅದಕ್ಕೊಂದು ಪ್ರಯೋಜನ ಇದೆ ಅಂದರು.
ಏನು ಪ್ರಯೋಜನ? ಲಾಘವಾರ್ಥಂ ಕ್ರಮೋಲ್ಲಂಘನೇನ ವ್ಯಾಖ್ಯಾನಮಿತಿ ಬೋದ್ಧವ್ಯಂ. ಅಲ್ಲಿ ಮುಗ್ಧೇರ್ಧ ಸಂಪತ್ತಿ ಅಂತ ಅನ್ನೋ ಸೂತ್ರ ಏನು ಮೂರ್ಛಾವಸ್ಥಾ ಪ್ರೇರೇಪಕ ಅಂತ ಹೇಳೋದಿದೆಯಲ್ಲ, ಅದು ಸ್ವಪ್ನ ಸುಷುಪ್ತಿ ಪ್ರಬೋಧದ ಜೊತೆಗೆ ಹೇಳಿಬಿಟ್ರೆ ಅನುಕೂಲ ಆಗ್ತದೆ ಎಲ್ಲರಿಗೂ. ಅಲ್ವಾ ಹೇಳ್ತಾರೆ. ಲಾಘವಾಯ್ತಲ್ವಾ? ಅದನ್ನು ಹೇಳುವಾಗ ಈ ಮೂರು ಅವಸ್ಥೆಗಳನ್ನು ಹೇಳಿ ಇದೊಂದು ಅವಸ್ಥೆಯನ್ನು ಬೇರೆ ಹೇಳಿದರೆ ಸಮಸ್ಯೆ ಆದೀತು ಅಂತ ಹೇಳಿ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಆ ಕ್ರಮ ಬಿಟ್ಟರೂ ಪರವಾಗಿಲ್ಲ, 4 ಅವಸ್ಥೆಗಳಿಗೆ ಭಗವಂತನ ಇಚ್ಛಾದಿಂದಲೇ ಆಗ್ತದೆ ಅಂತ ಹೇಳಿಬಿಟ್ರು. ಹಾಗಾದರೆ ಇಂಥ ಬುದ್ಧಿವಂತಿಕೆ ನೀವು ಉಪಯೋಗಿಸಿ ಇಲ್ಲಿ ಉತ್ತರ ಕೊಟ್ಟರೆ ಸೂತ್ರನೇ ಹಂಗೆ ಮಾಡಬಾರ್ದು ಯಾಕೆ ವೇದವ್ಯಾಸರು ಅನ್ನೋ ಪ್ರಶ್ನೆಗೇನು ಉತ್ತರ? ಅದಕ್ಕೆ ಸೂತ್ರಕೃತಾಚ ಸ್ವಪ್ನಾದಿವತ್ ನ ಮೋಹ ಸ್ವತಂತ್ರಾವಸ್ಥಾ ಇತಿ ಜ್ಞಾಪನಾಯ ವ್ಯವಧಾನಂ ಕೃತಂ. ಸರಿ ಹೋಯ್ತಾ? ಹಾಗಾದರೆ ಸೂತ್ರಕಾರರಾದರೂ ಮೊದಲೇ ಮುಗ್ಧೇರ್ಧ ಸಂಪತ್ತಿ ಅನ್ನೋದನ್ನು ಹೇಳಿ ಆಮೇಲೇನೆ ಸಯೇವಚ ಕರ್ಮಾನುಸ್ಮೃತಿ ಅನ್ನೋ ಸೂತ್ರವನ್ನು ಮಾಡ್ಬೋದಾಗಿತ್ತಲ್ಲ. ಅವ್ರಿಗೆ ಗೊತ್ತಿರಲಿಲ್ವೇ ಈ ಲಾಘವಾಂಶ? ಲಾಘವ ಅಂದರೆ ಸುಲಭ ತಿಳುವಳಿಕೆಗೆ ವಿಷಯವಾಗುವುದು ಲಾಘವ. ತಿಳುವಳಿಕೆಯಲ್ಲಿ ಯಾವ ಅಂಶ ಸುಲಭವಾಗಿ ತಿಳ್ಕೊಳ್ಬೋದೋ ಅದಕ್ಕೆ ಲಾಘವ ಅಂತ ಕರಿತಿರ್ತಾರೆ. ಗೌರವ ಅಂದರೆ ತಿಳುವಳಿಕೆಯಲ್ಲಿ ತುಂಬ ಕಷ್ಟವಾಗ್ತದೆ ಅಂತಾದರೆ ಗೌರವ. ಗೌರವ ಯಾವಾಗಲೂ ದೋಷ, ಪ್ರಾಮಾಣಿಕವಲ್ಲದಿದ್ದಾಗ. ಲಾಘವ ಯಾವಾಗಲೂ ಕೂಡ ಗುಣ ಅಲ್ವಾ? ನಾವು ಕೂಡ ಮಾತನಾಡುವಾಗ ಪ್ರವಚನ ಮಾತಾಡ್ತಿರ್ತೇವೆ. ಯಾವ್ಯಾವ ವಿಷಯವನ್ನು ಬೇಗ ಬುದ್ಧಿಯಲ್ಲಿ ಅವಗಾಹನ ಮಾಡಲಿಕ್ಕೆ ಸಾಧ್ಯವಾಗ್ತಿರ್ತದೋ ಅದನ್ನು ಪಾಯಿಂಟ್ಔಟ್ ಮಾಡಿ ಹೇಳ್ತಾ ಹೋಗ್ತೇವಲ್ವಾ? ಅದು ಲಾಘವ ಅಂತಾರೆ. ಯಾರಿಗೂ ಅರ್ಥ ಮಾಡಿಸ್ಲಿಕ್ಕಾಗಿರಬಾರ್ದು, ಎಲ್ಲ ವಿಷಯ ಹೇಳಿರ್ಬೇಕು. ಅದು ಏನು ಹಣೆ ಬರ ಏನು ಆಮೇಲೆ? ಅದು ಗೌರವ ಆಗ್ತದೆ, ಗ್ರಹಣ ಮಾಡಲಿಕ್ಕೆ ಗುರುಭೂತ ಆಗ್ತದೆ, ತಲೆಗೆ ಭಾರ ಆಗಿಬಿಡ್ತದೆ ಆವಾಗ. ಹಾಗೆ ಪ್ರಕೃತದಲ್ಲಿ 4 ಅವಸ್ಥೆಗಳು, ಅವುಗಳನ್ನು ಹೇಳುವ ಸೂತ್ರ ಒಟ್ಟಿಗೆ ಸೇರಿಸಿಬಿಟ್ಟಿದ್ರೆ ಸರಿ ಇರ್ತಿತ್ತು ಸೂತ್ರಕಾರರು. ಮಧ್ಯದಲ್ಲಿ ವ್ಯವಧಾನ ಸಯೇವಚ ಕರ್ಮಾನುಸ್ಮೃತಿ ಅನ್ನೋ ಸೂತ್ರ ಯಾಕೆ ಹಾಕಿದ್ರು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟರು, ಸ್ವಪ್ನ ಸುಷುಪ್ತಿ ಮತ್ತು ಪ್ರಬೋಧ ಅನ್ನೋ ಅವಸ್ಥೆಗಳು ಹೇಗೆ ಸ್ವತಂತ್ರವಾದದ್ದೋ ಮೂರ್ಛಾ ಅನ್ನೋ ಅವಸ್ಥೆ ಆ 3 ಅವಸ್ಥೆಗಳಂತೆ ಇದು ಸ್ವತಂತ್ರ ಅವಸ್ಥೆ ಅಲ್ಲ. ಈ ಅವಸ್ಥೆ ಇದು ಸ್ವತಂತ್ರವಾದ ಅವಸ್ಥೆ. ಅಂದರೆ 3 ಅವಸ್ಥೆಗಳಂತೆ ಇದು ಸ್ವತಂತ್ರ ಅವಸ್ಥೆ ಅಲ್ಲ ಅಂತ, ಜೀವರಿಗೆ ಇದು ಸ್ವತಂತ್ರ ಅವಸ್ಥೆ ಅಲ್ಲ ಅಂತ ತೋರಿಸ್ಬೇಕಾಗಿದೆ ಅಂತೆ. ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ ಸ್ವಪ್ನ ಹೇಗೋ ಮೂರ್ಛೆಯೂ ಕೂಡ ಹಾಗೇನೆ ಸ್ವತಂತ್ರ ಅಲ್ಲ ಅಂದ್ರೆ ಏನದು? ಏನಂತ ಹೇಳಬೇಕು? ಸ್ವತಂತ್ರ ಅಲ್ಲ ಅಂದ್ರೆ ಏನು, ಅವು ಸ್ವತಂತ್ರ ಅಂದ್ರೆ ಏನು ಅಂತ ಪ್ರಶ್ನೆ. ಅವು ಸ್ವತಂತ್ರ ಅವಸ್ಥೆ ಅಂತಂದ್ರೆ ಏನು, ಇದು ಸ್ವತಂತ್ರ ಅವಸ್ಥೆ ಅಲ್ಲ ಅಂದ್ರೆ ಏನು?
ಆದ್ದರಿಂದ ಸ್ವತಂತ್ರಾವಸ್ಥೆ ಅಲ್ಲ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಯದಿ ವ್ಯವಧಾನಂ ಅಕೃತ್ವಾ ಸ್ವಪ್ನಾದ್ಯವಸ್ಥಾ ನಿರೂಪಣ ಅನಂತರಮೇವ ಮೋಹಾವಸ್ಥಾ ನಿರೂಪ್ಯೇತ ತದಾ ತದ್ವದೇಶಾಪಿ ಸ್ವತಂತ್ರಾವಸ್ಥಾ ಇತಿ ವಿಜ್ಞಾಯೇತ ಸಾ ಮಾ ವಿಜ್ಞಾಯಿ ಇತಿ ವ್ಯವಧಾನಂ ಕೃತಂ. ಅಲ್ಲೆಲ್ಲರೂ ಇಷ್ಟ ಮಹಾನುಭಾವರು ಟೀಕಾಕೃತ್ಪಾದರು ಅನ್ನೋದು ಹೊಡಿತಾ ಇರೋದು. ನಾನು ತಿಳ್ಕೊಂಡದ್ದು ಹೀಗೆ, ಸ್ವತಂತ್ರ ಅವಸ್ಥಾ ಮತ್ತು ಮೋಹಾವಸ್ಥಾ ಅಸ್ವತಂತ್ರಾವಸ್ಥಾ ಅಂದರೆ ಮನುಷ್ಯನಿಗೆ ಮೋಹ ಅನ್ನೋದು ದೇಹದೊಳಗಾಗುವ ಕೆಲವು ಇಂದ್ರಿಯಗಳ ಅಶಕ್ತಿಯಿಂದ ಉಂಟಾಗ್ತದೆ. ಸ್ವಪ್ನ, ಸುಷುಪ್ತಿ ಮತ್ತು ಎಚ್ಚರಿಕೆಗಳು ದೈಹಿಕ ಯಾವುದೇ ಥರದ ಅಶಕ್ತಿಯಿಂದ ಉಂಟಾಗೋದಲ್ಲ. ರೊಟೀನ್ ವರ್ಕ್ಸ್ನಲ್ಲಿ ಅದು ತಾನಾಗಿ ಬೀಳ್ತಾ ಇರ್ತದೆ. ಹೀಗಾಗಿ ಕೆಲವು ಇಂದ್ರಿಯಗಳ ಅಶಕ್ತ್ಯಾದಿಗಳ ದೋಷಗಳ ಪ್ರಭಾವದಿಂದಲೇ ಮೂರ್ಛೆ ಬರೋದು. ಇನ್ಬ್ಯಾಲೆನ್ಸ್, ಕಫ ಪಿತ್ತ ವಾತಗಳಿಂದ ಹೇಗೆ ಶ್ಲೇಷ್ಮ ರೋಗ ಬರ್ತದೋ ಹಾಗೆ ಈ ಮೂರ್ಛೆ ಬರಲ್ಲ. ಮೂರ್ಛೆ ಬರಲಿಕ್ಕೆ ಅಂಥೇಳಿ ದೇಹದಲ್ಲಿ ಕೆಲವು ಧಾತುಗಳ ವ್ಯತ್ಯಾಸ ಆಗಲೇಬೇಕು. ಧಾತು ವ್ಯತ್ಯಾಸ ಅಂತ ಆಯುರ್ವೇದ ಶಾಸ್ತ್ರ ಮೂರ್ಛಾವಸ್ಥೆಯ ಬಗ್ಗೆ ಹೇಳ್ತೀವಿ. ಇಂತಿಂಥ ಸ್ಥಾನಗಳಲ್ಲಿ ಧಾತು ವ್ಯತ್ಯಾಸ ಆದರೆ ಮಾತ್ರ ಮೂರ್ಛೆ ರೋಗಕ್ಕೆ ಹೋಗ್ತಾನಂತೆ. ರೋಗಗಳನ್ನು ವಿಭಾಗ ಮಾಡುವಾಗ ಚರಕ ಸಂಹಿತೆಯಲ್ಲಿ ಹಾಗೆ ಹೇಳಿದ್ದಾನೆ. ಅದು ಈ ಸ್ವಪ್ನ ಸುಷುಪ್ತ್ಯಾದಿಗಳಿಗಿಲ್ಲ. ಸ್ವಪ್ನ ಸುಷುಪ್ತ್ಯಾದಿಗಳಿಗೆ ಇಂಥ ಧಾತು ವ್ಯವಸ್ಥಾದ ವ್ಯತ್ಯಾಸಾದಿ ರೂಪವಾದಂಥ ಯಾವುದೇ ಅಂಶಗಳಿಲ್ಲ. ಆದ್ದರಿಂದ ಟೀಕಾಕೃತ್ಪಾದರು ಏನಂತಾರೆ, ಮೂರ್ಛೆ ಅಸಹಜ ಕ್ರಿಯೆ ಅಂದರೆ ಆಯುರ್ವೇದ ಶಾಸ್ತ್ರಾದಿಗಳ ಪ್ರಕಾರ ಧಾತು ಮೊದಲಾದವುಗಳ ವ್ಯತ್ಯಾಸ ತುಂಬ ಆಗಬೇಕು, ಸ್ವಲ್ಪ ಆದರೂ ಆಗಲ್ಲ, ಅದು ತುಂಬ ಆಗಬೇಕು ಆ ದೋಷ. ಆವಾಗ ಮೂರ್ಛೆಗೆ ಬಿದ್ದುಬಿಡ್ತಾನೆ. ಪಾರ್ಶ್ವವಾಯು ಇತ್ಯಾದಿಗಳು ಬರ್ತಾವಲ್ಲ, ಆವಾಗಲೂ ಅಷ್ಟೇ ಇಂತಿಂಥ ಧಾತುಗಳ ವ್ಯತ್ಯಾಸ ಆದ್ರೇ ಬೀಳೋದು ಅಂತ. ಅದಕ್ಕೆಲ್ಲ ಕೆಲವು ರೋಗೋತ್ಪತ್ತಿ ಸ್ಥಾನ ಅಂತ ನಿರೂಪಣೆ ಮಾಡಲಿಕ್ಕೆ ಒಂದು ಅಧ್ಯಾಯ ಇದೆ. ಆ ರೋಗೋತ್ಪತ್ತಿ ಸ್ಥಾನ ನಿರೂಪಣಾ ಅಧ್ಯಾಯದೊಳಗೆ ಈ ವಿಷಯ ಹೇಳಿದ್ದಾರೆ. ಇಲ್ಲ ಆವಾಗಲೂ ಆಗಲೇಬೇಕದು. ಅದು ಇಂಥ ಸ್ಥಾನಕ್ಕೆ ಏಟು ಬಿದ್ದು ಆ ಧಾತು ವ್ಯತ್ಯಸ್ತ ಆದಾಗಲೇ ಮೂರ್ಛೆ ಹೋಗೋದು. ಯಾವುದೋ ಒಂದು ಸ್ಥಾನ ಇದೆ, ಆ ಸ್ಥಾನ ನನಗೆ ಗೊತ್ತಿಲ್ಲ. ಅಂಥ ಸ್ಥಾನ ದೇಹದೊಳಗೆ ಅಂಥ ಸ್ಥಾನಕ್ಕೆ ಅವನಿಗೆ ಏಟು ಬಿದ್ದು ರಕ್ತ ಸಂಚಾರದಲ್ಲಿ ಒತ್ತಡ ಜಾಸ್ತಿಯಾಗಿ ಆಗಲೂ ಧಾತು ವ್ಯತ್ಯಾಸ ಆಗೇನೆ ವಿತಿನ್ ಸೆಕೆಂಡಲ್ಲಿ ಮೂರ್ಛೆಗೆ ಹೋಗ್ತಾನೆ. ಅದಾಗದ ಹೊರತು ಮೂರ್ಛೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ವಾ? ಆದ್ದರಿಂದಲೇನೆ ಇದು ನನ್ನ ಪ್ರಾಯ. ಇವರು ಯಾರು ಬರೆದದ್ದು ನಾ ಹೇಳಲಿಲ್ಲ, ನನ್ನ ಅನಿಸಿಕೆ ಮೊದಲೇ ನಾನು ನೋಡ್ತಾ ಇರೋದು ಹಾಗೆ. ಆದ್ದರಿಂದ ಅದು ಅಸಹಜನೂ ಹೌದು, ಅಸ್ವತಂತ್ರನೂ ಹೌದು ಅನ್ನೋ ಅಭಿಪ್ರಾಯದಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಅಂದಾಜಾಗ್ತದ ನಿಮಗೆ? ಸರಿ ಹೋಯ್ತಾ? ಆದ್ದರಿಂದ ಸ್ವತಂತ್ರಾವಸ್ಥೆ ಅಂತ ಹೇಳಿ ಮೂರ್ಛಾವಸ್ಥೆಯನ್ನು ಪರಿಗಣಿಸಲಿಲ್ಲ. ಇದನ್ನು ನಮಗೆ ತಿಳಿಸ್ಬೇಕು ಅನ್ನೋದು ವೇದವ್ಯಾಸರಿಗೆ ಮನಸ್ಸಿನಲ್ಲಿತ್ತು. ಆ ಮೂರು ಅವಸ್ಥೆಗಳಿಗಿಂತಲೂ ಇದು ವಿಭಿನ್ನ ಅವಸ್ಥೆ ಇದೆ ಅಂತ. ಅದನ್ನೂ ದೇವರು ಪ್ರೇರಣೆ ಮಾಡ್ತಾನೆ ಅನ್ನೋ ಅವರ ಮಹಿಮಾ ಜ್ಞಾನವೂ ಮಾಡಿಸ್ಬೇಕಿತ್ತು. ಅದಕ್ಕೆ ವ್ಯಾಸರೇನು ಮಾಡಿದರು, ಮಧ್ಯದಲ್ಲಿ ಸಯೇವಚ ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ ಅಂತನ್ನೋ ಸೂತ್ರ ಹಾಕಿ ಅಲ್ಲಿ ದೇಶ ಕಾಲಾಂತರದಲ್ಲಿಯೂ ಅನ್ಯ ಕರ್ತೃ ಇಲ್ಲಪ್ಪ, ಏಷಯೇವ ಕರ್ತ ಸಯೇವ ಕರ್ತ ಅನ್ನೋದನ್ನು ದೃಢ ಮಾಡಿ ಆಮೇಲೆ ನಾಣ್ಯ ಕರ್ತಾಸ್ಯ ಅದು ಮುಗ್ಧೇರ್ಧ ಸಂಪತ್ತಿ ಅಂತ ನಿರೂಪಣೆ ಮಾಡಿದರು. ಆಗ ಈ ಸೂತ್ರವನ್ನು ಅಲ್ಲಿಗೂ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಬರ್ತದೆ, ದೆಹಲಿ ದೀಪನ್ಯಾಯದಂತೆ. ಅಂದರೆ ಮೂರ್ಛಾವಸ್ಥೆಗೂ ಪರಮಾತ್ಮನೇ ಕರ್ತ, ಆದರೆ ಹಿಂದಿನ ಮೂರು ಅವಸ್ಥೆಗಳಿಗೂ ಭಗವಂತನೇ ಕರ್ತ ಅನ್ನೋದು ಎರಡಕ್ಕೂ ಅನ್ವಯ ಮಾಡಿಕೊಳ್ಳೋದು ಈ ಸೂತ್ರ.
ಇಷ್ಟು ಅವಸ್ಥಾ ಅನ್ನೋದು ಸಾಮಾನ್ಯ, ಸರಿ, ಅದರಲ್ಲಿ ವಿಶೇಷಗಳಿರೋದ್ರಿಂದ ಅದಕ್ಕೆ ಸ್ವತಂತ್ರ ಅವಸ್ಥೆಗಳು ಅಂತ. ಹೌದು. ಈಗ ಪ್ರಮಾಣ ಅನ್ನೋದು ಸಾಮಾನ್ಯ, ಪ್ರತ್ಯಕ್ಷ ಅನುಮಾನ ಆಗಮ ಅನ್ನೋದು ಸ್ವತಂತ್ರ ಪ್ರಮಾಣಗಳು. ಹೌದು. ಅಭಾವ ಎಂಬುದು ಸ್ವತಂತ್ರ ಪ್ರಮಾಣ ಅಲ್ಲ. ಸ್ವತಂತ್ರ ಅಂತ ನಾವೇನು ಬಳಸ್ತೀವಿ ಅದು ಈ ಸ್ವತಂತ್ರ ಅಂತ. ಸ್ವತಂತ್ರ ಅಂದರೆ ಪರತಂತ್ರ ಸ್ವತಂತ್ರ ಅಂತ ಆ ರೀತಿ ಪರಮಾತ್ಮನ ವಶದಲ್ಲಿ ಇಲ್ಲದೆ ಇರೋದು ಅಂತ ಆ ಅರ್ಥದಲ್ಲ. ಅಥವಾ ಜೀವನಿಗೆ ನನ್ನ ವಶದಲ್ಲಿರೋರು ಈ ವ್ಯವಸ್ಥೆಗಳು ಇರುತ್ತೆ ಅಲ್ಲ ಅಂತ ಆ ಲೆಕ್ಕದಲ್ಲ. ಅಭಾವ ಸ್ವತಂತ್ರ ಪ್ರಮಾಣ ಅಲ್ಲ ಅಂತ ಹೆಂಗೆ ಹೇಳ್ತೀವೋ ಅದರಂತೆ ಮೂರ್ಛಾವಸ್ಥೆ ಎಂಬುದು ಈ ಜಾಗೃತ ಅವಸ್ಥಾದಿಗಳು ಹೆಂಗೆ ಸ್ವತಂತ್ರ ಅವಸ್ಥೆಗಳು ಅಂತ ಆಗಿದೆಯೋ ಇದು ಆಗಿಲ್ಲ. ಅವಸ್ಥೆ ಅಲ್ವಾ ಇದು? ಅವಸ್ಥಾತ್ವ ನಿಷೇಧನೋ ಸ್ವಾತಂತ್ರ್ಯ ನಿಷೇಧನೋ ಅಂತ ಪ್ರಶ್ನೆ. ಇಲ್ಲ, ಹಿಂದೆ ಅವಸ್ಥಾನ್ ಬಳಸಿದ್ದಾರೆ. ಇದು ಯಾವ ಉಪನಿಷತ್ತಲ್ಲಿ ಬರುತ್ತೆ? ಯಾವುದು ನೋಡ್ಬೇಕು. ಈ ಹೇಳ್ತೇನೆ, ವಿಶ್ವನಾಮಕ ಪರಮಾತ್ಮ ಹೇಳ್ತೀನಿ, ಕಂಡಕ್ಕೆ ಬಂದಾಗ ಅದು ಹೇಳ್ತೀನಿ. ಆ ಉಪನಿಷತ್ನಲ್ಲಿ ಬರಲ್ಲ ಅದು. ಆದ್ರಿಂದ ಅದು ಆ ದೃಷ್ಟಿಯಲ್ಲಿ ಅವಸ್ಥೆ ಅಲ್ಲ ಅಂತ. ಅವಸ್ಥೆ ಅಂತ ಒಪ್ಪಿಕೊಂಡಿದ್ದಾರೆ. ಆ ಶಬ್ದ ಟೀಕಾರಾಯರು ಹಂಗೆ ಆಡ್ತಾರೆ. ಅಲ್ಲ, ಅಭಾವ ಎಂಬುದು ಪ್ರಮಾಣ ಹೌದು, ಸ್ವತಂತ್ರ ಪ್ರಮಾಣ ಅಲ್ಲ. ಮೂರ್ಛಾ ಎಂಬುದು ಅವಸ್ಥಾತ್ವ ಇದೆ. ಈ ಮೂರಕ್ಕೆ ಹೆಂಗೆ ಇದೆಯೋ ಅದರಂತೆ ಅದಕ್ಕಿಲ್ಲ ಅಂತ. ಅವಸ್ಥಾತ್ವ ನಿಷೇಧ ಮಾಡಿಲ್ಲ. ಅಭಾವ ಎಂಬುದು ಆ ದೃಷ್ಟಿ. ಈ ಮೂರರೊಳಗೆ ಯಾವುದರಲ್ಲಿ ಸೇರಿಸ್ಬೇಕು? ಅವಾಗ ಅಭಾವವನ್ನು ಮೂರರಲ್ಲಿ ಒಂದರಲ್ಲಿ ಅನುಮಾನದಲ್ಲಿ ಆದರೂ ಸೇರಿಸ್ತೇವೆ. ಸ್ವಪ್ನ ಸುಷುಪ್ತಿ ಪ್ರಬೋಧದಲ್ಲಿ ಸೇರಿಸ್ಲಿಕ್ಕೆ ಬರಲ್ಲಲ್ಲ ಇದನ್ನು. ಹಾಂ, ಅರ್ಧ ಅವಸ್ಥಾ ಅವಸ್ಥೆಯಲ್ಲೇ ಸೇರ್ತದೆ, ಮೂರರಲ್ಲಂತೂ ಸೇರಲ್ಲ. ಮೂರಲ್ಲೇ ಒಂದು ಜಾಗದ ಅವಸ್ಥಾ ಸ್ವಲ್ಪ ಇರುತ್ತೆ, ಯಾಕಂದ್ರೆ ದುಃಖಾನುಭವ ಅವಾಗಿರುತ್ತೆ. ಮೂರ್ಛಾವಸ್ಥೆ ದುಃಖಾನುಭವ ಇದೆ, ಎಚ್ಚರ ಇರೋದಿಲ್ಲ. ಎಚ್ಚರ ಇರಲ್ಲ. ಆದ್ದರಿಂದ ಇದು ಜಾಗದ ಅವಸ್ಥಾ ಹಾಗೂ ಸುಷುಪ್ತಿ ಅವಸ್ಥಾ ಅದರ ಮಧ್ಯದಲ್ಲಿ ಚತಸ್ರಃ ಖಲು ಅವಸ್ಥಾ ಪ್ರಸಿದ್ಧಾ ಅಂತ ವಾಕ್ಯಾರ್ಚಂದ್ರಿಕಾ ಶೇಷ. ಚತಸ್ರಃ ಖಲು ಅವಸ್ಥಾ ಪ್ರಸಿದ್ಧಾ ಜಾಗರಣಂ ಸುಷುಪ್ತಿ ಸ್ವಪ್ನೋ ಮರಣಂಚ ಅಂತ ಅವ್ರು ತಗೊಂಡ್ರು. ಮೂರ್ಛಾ ಇತ್ಯೇವಂ ಪ್ರಾಪ್ತೆ ಬ್ರೂಮಃ ನ ತಾವನ್ ಮುಗ್ಧೋ ಜಾಗರಿತೋ ಅವಸ್ಥಾ ಭವಿತುಮರ್ಹತಿ. ಇಂದ್ರಿಯೈಃ ವಿಷಯೇಕ್ಷಣಾಭಾವಾತ್ ನಾಪಿ ಸ್ವಪ್ನಾವಸ್ಥೋ ನಿಸ್ಸಮ್ಯಕತ್ವಾತ್ ನಾಪಿ ಮೃತಃ ಪ್ರಾಣೋತ್ಕ್ರಮಣಯೋಃ ಅಭಾವಾತ್ ನಾಪಿ ಸುಪ್ತಃ ಸುಷುಪ್ತಿಮೋಹಯೋಃ ಪ್ರಯೋಜನಕಾರಣಲಕ್ಷಣಾನಾಂ ವಿಲಕ್ಷಣತ್ವಾತ್ ಶ್ರಮ ಅಪನುತ್ಯರ್ಥ ಹಿ ಬ್ರಹ್ಮಸಂಪತ್ತಿ ಸುಪ್ತಿ ಅಂತ ಮುಂದೆ ತಗೊಂಡು ಹೋಗ್ತಾರೆ. ತಸ್ಮಾತ್ ಅಲ್ಲ, ಅದಿರಲಿ, ಅದು ಮುಂದಿಂದ ಹೇಳಿ ಇದನ್ನು ಹೇಳ್ತಾರೆ. ತಸ್ಮಾತ್ ಮುಖ ನೇತ್ರಾದಿ ವಿಕಾರ ಲಕ್ಷಣ ಮೋಹ ಇತಿ ಪರಿಶೇಷಾತ್ ಅರ್ಧ ಸಂಪತ್ತಿರೇವ ಮುಗ್ಧತಾ ಇತ್ಯವಗಚ್ಛಾಮಃ ನಿಸ್ಸಂದೇಕತ್ವಾತ್ ಸಂಪನ್ನಃ ಉಕ್ತ ವೈಲಕ್ಷಣ್ಯಾದ್ ಅಸಂಪನ್ನ ಇತಿ. ಆದ್ದರಿಂದ ಇದನ್ನೊಂದು ಪ್ರತ್ಯೇಕ ಅಲ್ಲ ಅಂತ ಹೇಳಿ ಪ್ರತ್ಯೇಕವಾಗಿ ಏನು ಹೇಳಿಲ್ಲ. ಅಲ್ಲ, ಅಲ್ಲಿ ಮುಂದೆ ಹೇಳುವಾಗ ಏನು ಮಾಡಿಬಿಟ್ರು, ಕೊನೆಗೆ ವಾಕ್ಯ ಹಿಂಗಿದೆ: ನಾಪಿ ಸುಪ್ತ ಸಶೋ ವಿಲಕ್ಷಣತ್ವ ಶ್ರಪ ಅಪನುತ್ಯರ್ಥಾಯಿ ಬ್ರಹ್ಮ ಸಂಪತ್ತಿ ಸುಪ್ತಿ ಶರೀರ ತ್ಯಾಗಾರ್ಥಾತು ಬ್ರಹ್ಮ ಸಂಪತ್ತಿರ್ ಮೋಹ. ಹಾಂ, ಅಲ್ಲಿ ಬಂದ್ರ ಅಲ್ಲಿ ಹಾಂ, ಅವ್ರು ಶುರು ಮಾಡಲಿ, ಮತ್ತೆ ನಾಳೆ ಮಾಡೋಣ. ಹರಿ ವಿಠಲ.